ಮತ್ತೆ ಮಹದಾಯಿ ಮಹಾಸಮರ ತಾರಕಕ್ಕೇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯದ ಪಾಲಿನ ಭೂಮಿ ಗೋವಾ ಪಾಲಾಗಿದೆ. ರಾಜ್ಯದ ಯೋಜನೆಗೆ ಭೂಮಿಯನ್ನ ಮೀಸಲಿಡಲಾಗಿತ್ತಲ್ಲ, ಅದನ್ನ ಗೋವಾ ಸರ್ಕಾರ ತನ್ನ ಪಾಲಾಗಿ ಮಾಡ್ಕೊಳ್ತಾ ಇದೆ. 435 ಎಕರೆ ಅರಣ್ಯ ಭೂಮಿ ಬಳಕೆಗೆ ಈಗ ಅನುಮತಿ ಸಿಕ್ಕಿದೆ. ವನ್ಯಜೀವಿ ಮಂಡಳಿಯಿಂದ ಗೋವಾಗ ಅನುಮತಿ ಸಿಗುತ್ತೆ, ನಮಗ್ಯಾಕೆ ಸಿಗಲ್ಲ ಅಂತೇಳಿ ಈಗ ಪ್ರಶ್ನೆ. ವಿದ್ಯುತ್ ಯೋಜನೆ ಆರಂಭಕ್ಕೆ ಗೋವಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಇದಕ್ಕೆ ಕೇಂದ್ರ ವನ್ಯಜೀವಿ ಮಂಡಳಿ ಅಸ್ತು ಅಂತ ಹೇಳಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಹಜವಾಗಿ ಈ ನಿರ್ಧಾರಕ್ಕೆ ಕರ್ನಾಟಕ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಸರ್ವಪಕ್ಷ ನಿಯೋಗವನ್ನ ಕೊಂಡೊಯ್ಯೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಗುರುವಾರ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಶೀಘ್ರದಲ್ಲೇ ಸರ್ವಪಕ್ಷ ಸಭೆಯನ್ನ ಕರೆದು ಇದೀಗ ದೆಹಲಿ ಮಟ್ಟದಲ್ಲಿ ಒಂದು ಪರೇಡ್ ನಡೆಸೋದಕ್ಕೆ, ನರೇಂದ್ರ ಮೋದಿ ಮುಂದೆ ಪರೇಡ್ ನಡೆಸೋದಕ್ಕೆ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಇಲ್ಲಿ ಕುಡಿಯೋ ನೀರಿಗೋಸ್ಕರ ನಾವು ಮಹದಾಯಿ ಯೋಜನೆಯನ್ನ ಕೇಳ್ತಾ ಇದ್ರೆ ಪರಿಸರ ನಾಶ ಆಗುತ್ತೆ, ವನ್ಯಜೀವಿಗಳ ನಾಶ ಆಗುತ್ತೆ, ಅದರಿಂದ ಸಮಸ್ಯೆ ಆಗುತ್ತೆ ಅಂತೇಳಿ ಕೇಂದ್ರ ವನ್ಯಜೀವ ಮಂಡಳಿ ಅದಕ್ಕೆ ಅನುಮತಿಯನ್ನ ಕೊಡ್ತಾ ಇಲ್ಲ. ಆದ್ರೆ ಗೋವಾದ ವಿದ್ಯುತ್ ಯೋಜನೆಗೆ ಅನುಮತಿ ಕೊಟ್ಟಿರೋದ್ರಿಂದ, ಅದರಲ್ಲೂ ಕರ್ನಾಟಕದ ಭೂಮಿ ಗೋವಾ ಪಾಲಾಗ್ತಿರೋದ್ರಿಂದ ಸಹಜವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಸುಮಾರು ವರ್ಷಗಳಿಂದ ಈ ಒತ್ತಾಯ ಇದೆ. ಹೋರಾಟನೂ ಕೂಡ ನಿರಂತರವಾಗಿ ಮಾಡಲಾಗ್ತಾ ಇದೆ. ಗದಗ್ನ ರೈತ ಮುಖಂಡರು ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ವನಕ್ಕೆ ಚಳುವಳಿಯನ್ನ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ನರಗುಂದ ಬಂಡಾಯ ಆಗುತ್ತೆ. ಕುಡಿಯೋ ನೀರು, ನೀರಾವರಿ ಸೌಲಭ್ಯಕ್ಕೋಸ್ಕರ ನಾವು ಈ ಯೋಜನೆಯನ್ನ ಕೇಳ್ತಿರೋದು. ಕೇಂದ್ರ ಇದೇ ತರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ರೆ ನಾವು ಹೋರಾಟವನ್ನ ಮುಂದುವರಿಸಬೇಕಾಗತ್ತೆ ಅಂತ ಹೇಳಿ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ವಿಜಯ್ ಕುಲಕರ್ಣಿ ಅವರು ನ್ಯೂಸ್ 18 ಮುಖಾಂತರ ಕೊಟ್ಟಿದ್ದಾರೆ. ಜೋಶಿ ಕೋರ್ಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನ್ಯಾಯಾಧೀಕರಣದಲ್ಲಿ ಆದೇಶ ಆಗಿದೆ, ನಮ್ಮ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಹಾಗಾದ್ರೆ ವಿಜಯ್ ಕುಲಕರ್ಣಿ ಏನ್ ಹೇಳಿದ್ದಾರೆ, ನಮ್ಮ ರಿಪೋರ್ಟರ್ ಸಂತೋಷ್ ಅವ್ರನ್ನ ಮಾತಾಡ್ಸಿದ್ದಾರೆ ನೋಡಿ. ಕರ್ನಾಟಕರಾಗಿರ್ತಂಥ ವಿಜಯ್ ಕುಲಕರ್ಣಿ ಅವರು ಕೂಡ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಕಳಸಾ ಬಂಡೂರಿ ಯೋಜನೆ ಈ ಹೋರಾಟ ಕೂಡ ನಿರಂತರವಾಗಿ ಮಾಡ್ಕೊತಾ ಬರ್ತಾ ಇದ್ರಿ. ಈ ಯೋಜನೆ ಜಾರಿಗೆ ಆದರೆ ಈ ಭಾಗದಲ್ಲಿ ಎಷ್ಟು ಹಳ್ಳಿಗಳಿಗೆ ಬಂತು, ಎಷ್ಟು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ, ಈ ಯೋಜನೆಯಿಂದ ಎಷ್ಟು ಅನುಕೂಲ ಇದೆ? ಈ ಒಂದು ಸಂದರ್ಭದಲ್ಲಿ ಕಳಸಾ ಬಂಡೂರಿ ನಾಲೆಗಳು ಇವತ್ತು ಸಂಪೂರ್ಣ ಈ ಕಾಮಗಾರಿ ಪೂರ್ಣ ಮುಗಿದ್ರೆ 4 ಜಿಲ್ಲೆ 9 ತಾಲೂಕಿನ ಜನತೆಗೆ ಕುಡಿಯೋದಕ್ಕೂ ಮತ್ತು ನಾವು ವ್ಯವಸಾಯ ಮಾಡುವುದಕ್ಕೂ ಅನುಕೂಲ ಆಗುವಂಥ ಯೋಜನೆ ಇವತ್ತೇನಪ್ಪ ಅಂದ್ರೆ ಕಳಸಾ ಬಂಡೂರಿ ಯೋಜನೆ. ಈ ಕಳಸಾ ಬಂಡೂರಿ ಯೋಜನೆಯನ್ನು ಶತಾಯಗತಾಯವಾಗಿ ಮಾಡುವಂಥ ಉದ್ದೇಶಕ್ಕಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಮಾಡಕತ್ತಾರೆ ಅಂದ್ರೆ ಅವ್ರ ಮ್ಯಾಗ ಇವ್ರು ರಾಡಿ ಹಸೋದು, ಇವ್ರ ಮ್ಯಾಗ ಅವ್ರು ರಾಡಿ ಹಸೋದು ಮಾಡಕತ್ತಾರೆ. ಇದನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಾರ್ದನ ಈ ರಾಜಕಾರಣಿಗಳು ಏನು ಮಾಡಕತ್ತಾರೆ ಅಂದ್ರೆ ಹೋಟಿಗಾಗಿ ರಾಜಕಾರಣ ಮಾಡಿ ಈ ಭಾಗದ ಜನರನ್ನು ಕೊಲೆ ಮಾಡಕತ್ತಾರೆ. ಈಗ ಏನಿರ್ತಕ್ಕಂಥ ಇವ್ರೇನು MP ಗಳಿಗೆ ಹೇಳ್ತೀನಿ ನಾನು, ಹಿಂದೆ ಹೇಳಿದರು BJP ಸರ್ಕಾರ ಇದ್ದಾಗ ಸರ್ವಪಕ್ಷ ನಿಯೋಗ ಹೋಗೋಣ ಅಂತ ಹೇಳಿದರು. ಇವ್ರು ಯಾರು ಕಾಂಗ್ರೆಸ್ ಯಾರು ಹೋಗಲಿಲ್ಲ. ಇವತ್ತು ಕಾಂಗ್ರೆಸ್ನವ್ರು ಕರೆಯಕತ್ತಾರೆ ಸರ್ವಪಕ್ಷ ನಿಯೋಗ. ಇವ್ರ ಜೀವನದಾಗ ಜೇವರಾಣಿ ಮಾಡಿ ಕೂಡುವುದಿಲ್ಲ, ಹೋಗೋದಿಲ್ಲ. ಈ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಇವರಲ್ಲಿ ಇಚ್ಛಾಶಕ್ತಿ ಇಲ್ಲಕ್ಕೆ ಇದು ಆಗತ್ತೆ. ಇವತ್ತು ಇವರು ಮನಸ್ಸು ಮಾಡಿದ್ರೆ ಎಲಿ ಸುಣ್ಣ ಹಚ್ಚೋದ್ರೊಳಗೆ ಈ ಕಾಮಗಾರಿ ಮುಗೋದಕ್ಕೆ. ಕಳಸಾ ಬಂಡೂರಿ ಯೋಜನೆನ ಹೇಳಿದಿಲ್ಲ ತಮಗೆ, ಇವತ್ತು ಏನೈತಿ 50 ಕೋಟಿ ರೂಪಾಯಿ ಯೋಜನೆ ಇರ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಬರೆಸ್ಬೇಕು. ಪ್ರಹ್ಲಾದ್ ಜೋಶಿ ಅವರು ಕಳಸಾ ಬಂಡೂರಿನ ಹುಟ್ಟು ಹಾಕಿ ಹೋರಾಟ ಮಾಡುವ ಸಂದರ್ಭದೊಳಗೆ ಇನ್ನೂ ಇವ್ರು MP ಇದ್ದಿಲ್ಲ. ನನ್ನ ಕೂಡ ಹೋರಾಟ ಮಾಡಿ ನಾನು ಈ ನೀರು ತಂದು ತೀರ್ತೀನಿ, ಇದಕ್ಕೆ ಕಾಗದ ಪತ್ರ ಅವಶ್ಯಕತೆ ಇಲ್ಲ, ಕೇಂದ್ರದ ಅವಶ್ಯಕತೆ ಇಲ್ಲ, ನಾನು ಹೋರಾಟ ಮಾಡಿದೆ ಕೈ ಜೋಡಿಸ್ತಕ್ಕಂಥ ಭಾವ ಇವತ್ತು ಏನಪ್ಪ ಅಂತಂದ್ರೆ ಮತ್ತು ಹೊಡಮಾಡಿ ಒಂದೇನಪ್ಪ ಕಡು ತೊಗೊಂಡು ತಿಡಾಕತ್ತೇನ ಅಂದ್ರೆ ಅವನಂತ ದಡ್ಡನೇ ಯಾರಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಸರ್, ನಮಗೆ 7.56 TMC ನಮ್ಮ ನೀರದ. ಕಳಸಾ ಹಳ್ಳದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ 3.33 TMC, ಬಂಡೂರಿಂದ ಬರಬೇಕಾಗಿದ್ದ 4 TMC, ಹಳತಾರ ನಾಲೆಯಿಂದ ಬರಬೇಕಾಗಿರೋದು 1.5 TMC, ಆಮೇಲೆ ಪೋಟ್ಲಿ ನಾಲೆಯಿಂದ ಬರಬೇಕಾಗಿರ್ತಕ್ಕಂಥ 2 TMC. ಟೋಟಲಿ ನಮ್ಮ ಪ್ರಾಜೆಕ್ಟಿಗೆ ಬೇಕಾಗಿರ್ತಕ್ಕಂಥ 18 TMC ನೀರನ್ನು ಈ 6 ಹಳ್ಳಗಳಿಂದ ನಾವು ತೊಗೋಬೋದು. 2018ರಲ್ಲಿ ನ್ಯಾಯಾಧೀಕರಣ ತೀರ್ಪು ಕೊಟ್ಟಿದೆ, ನೀರನ್ನು ಏನು ಮಲಪ್ರಭಾ ನದಿಗೆ ಜೋಡಿಸ್ರಿ ಅಂತೆ. ಬಟ್ ಇದುವರೆಗೆ ಸರ್ಕಾರಗಳು ಯಾಕೆ ನಿರ್ಲಕ್ಷ್ಯ ತೋರ್ತಾವೆ? ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ತಮ್ಮ ಮುಂದೆ ಹೇಳ್ತೀನಿ, ಪ್ರಹ್ಲಾದ್ ಜೋಶಿ ಅವರು ಹಿಂದೆ ಇದನ್ನು ಹೇಳ್ಕೊತ ಬರೆದಿದ್ರು. ಅವರು ಈ ಯೋಜನೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಇವತ್ತೇನಪ್ಪ ಕೋರ್ಟ್ನಾಗ ಐತಿ, ಕೋರ್ಟ್ನಾಗ ನ್ಯಾಯ ಮುಗೀತಿ ಅಂತ ನಾವು ಸ್ವತಃ ಮಾಡ್ತೀವಿ ಅಂತೇಳಿ
ಒಮ್ಮೆ ನ್ಯಾಯಾಧಿಕರಣವನ್ನು ಇವರು ಸ್ಥಾಪನಾ ಮಾಡಿ ನ್ಯಾಯಾಧಿಕರಣ ಸಂಪೂರ್ಣ ಆರ್ಡರ್ ಮಾಡ್ಯಾರ ಅವರು 2018 ಆಗಸ್ಟ್ 14ನೇ ತಾರೀಕು ಸ್ವಾತಂತ್ರ್ಯ ಸಿಗೋದಕ್ಕೂ ಪೂರ್ವದೊಳಗೆ 7.56 TMC ನೀವು ಈ ಭಾಗದ ಜನರಿಗೆ ಕುಡಿಯೋಕೆ ತೊಗೊಳ್ರಿ, 13.5 TMC ಒಳಗೆ ನೀವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿರಿ, ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆ ನೀರನ್ನು ಮತ್ತು ಆದಾಯ ಬಿಡ್ರಿ. ಇದಕ್ಕೆ ಯಾವ ಅಡೆತಡೆಗಳಿಲ್ಲ, ಶೀಘ್ರವಾಗಿ ನೀವು ಕಾಮಗಾರಿ ಪ್ರಾರಂಭ ಮಾಡಿರಿ ಅಂತ ಹೇಳಿದ್ರು ಕೂಡ ಇವರು ಮಾಡೋರು ಮತ್ತು ಕೋರ್ಟ್ ತೋರಿಸ್ತಾರೆ. ಅಂದ್ರೆ ಮತ್ತು ಇವತ್ತು ನ್ಯಾಯಾಧಿಕರಣ ಅಂದ್ರೇನು, ಕೋರ್ಟ್ ಅಂದ್ರೇನು, ಇವತ್ತು ನಮ್ಮ ಕಿವಿಯಾಗಿ ಹೂಡಕತ್ತಾರೆ ಇವರು. ಮತ್ತೊಂದು ಬಂಡಾಯ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಕೂಡ ಕೊಡ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.